ಪಶ್ಚಿಮ ಘಟ್ಟದಿಂದ ಬರದ ನಾಡಿಗೆ ನೀರು ಹರಿಸುವಂತಹ ಯೋಜನೆ ಬಯಲು ಸೀಮೆಯ 7 ಜಿಲ್ಲೆಗಳಿಗೆ ಈ ಒಂದು ಯೋಜನೆಯಿಂದ ನೀರು ಹರಿಯುತ್ತೆ. ಇವತ್ತು ಗೌರಿ ಹಬ್ಬದ ದಿನವೇ ಈ ಯೋಜನೆಯ ಉದ್ಘಾಟನೆಯನ್ನ ಮಾಡಲಾಗುತ್ತೆ. ಈಗಾಗಲೇ ಒಂದು 10 ವರ್ಷಗಳಿಂದ ಅಂದ್ರೆ 2014ರಲ್ಲಿ ಯೋಜನೆ ಆರಂಭ ಆಗಿದ್ದು ಸಿದ್ದರಾಮಯ್ಯ ಅವರ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಆವತ್ತಿನಿಂದ ಇಲ್ಲಿವರೆಗೂ 10 ವರ್ಷಗಳ ಕಾಲ ಈ ಯೋಜನೆ ನಿಧಾನವಾಗಿ ಆಮೆಗತಿಯಲ್ಲಿ ನಡ್ಕೊಂಡು ಬಂದಿದೆ. ಕೊನೆಗೂ ಈಗ 10 ವರ್ಷಗಳ ಬಳಿಕ ಉದ್ಘಾಟನಾ ಭಾಗ್ಯ ಸಿಗ್ತಾ ಇದೆ. ಮಧ್ಯಾಹ್ನ ಸಿಎಂ ಹಾಗೆಯೇ ಡಿಸಿಎಂ ಇದನ್ನ ಉದ್ಘಾಟನೆ ಮಾಡ್ತಾರೆ. ಸಕಲೇಶಪುರದ ಹೆಬ್ಬನಹಳ್ಳಿಯಲ್ಲಿ ಈ ಯೋಜನೆಯ ಉದ್ಘಾಟನಾ ಕಾರ್ಯಕ್ರಮ ನೆರವೇರುತ್ತೆ. ಮೊದಲ ಹಂತದಲ್ಲಿ ವಾಣಿ ವಿಲಾಸ ಡ್ಯಾಂಗೆ ನೀರನ್ನ ಹರಿಸಲಾಗುತ್ತೆ. ಮಳೆಗಾಲದಲ್ಲಿ 24 ಟಿಎಂಸಿ ನೀರು ಸಂಗ್ರಹದ ಯೋಜನೆ ಕೂಡ ಈ ಎತ್ತಿನಹೊಳೆ ಯೋಜನೆಯಿಂದ ಇರೋದು. ಸಾಕಷ್ಟು ವಿರೋಧ ಇತ್ತು, ಸಾಕಷ್ಟು ರೀತಿಯಾದಂತಹ ಅಡಚಣೆಗಳು ಇದ್ರೂ ಕೂಡ, ಕಾಮಗಾರಿಗಳಲ್ಲಿ ಸಾಕಷ್ಟು ನಿಧಾನಗತಿ ಆದರೂ ಕೂಡ ಕೊನೆಗೂ ಈ ಒಂದು ಯೋಜನೆ ಜಾರಿಗೆ ಬರ್ತಾ ಇದೆ. ಸುಮಾರು 75 ಲಕ್ಷ ಜನರಿಗೆ ಈ ಒಂದು ಯೋಜನೆಯಿಂದ ಲಾಭ ಆಗತ್ತೆ. ಯೋಜನೆ ಉದ್ಘಾಟನೆಗೂ ಮುನ್ನ ನಿನ್ನೆ ಡಿಕೆ ಶಿವಕುಮಾರ್ ಅವರು ವಿಶೇಷ ಪೂಜೆಯನ್ನೂ ಮಾಡಿಸಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ಈಗಾಗಲೇ 10 ವರ್ಷಗಳಿಂದ ಈ ಒಂದು ಯೋಜನೆ ಯಾವಾಗ ಆಗುತ್ತೆ, ಸರಿ ಆಗುತ್ತಾ ಇಲ್ವಾ, ಸಾಕಷ್ಟು ವಿರೋಧದ ನಡುವೆ ಕೊನೆಗೂ ಈ ಒಂದು ಯೋಜನೆಯ ಉದ್ಘಾಟನಾ ಭಾಗ್ಯ ಇವತ್ತು ಸಿಕ್ಕಿದೆ. ಸೊ ಈ ಒಂದು ಯೋಜನೆ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಾದ್ರೆ, ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡೋದಾದ್ರೆ. ನವಿತಾ ಜೈನ್ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಪಶ್ಚಿಮ ಘಟ್ಟದ ಮೇಲ್ಭಾಗದಲ್ಲಿ ಹರಿಯುವ ಎತ್ತಿನಹೊಳೆ, ಇಲ್ಲಿನ ಕೇರಿಹೊಳೆ, ಒಂಗರಹಳ್ಳ, ಕಾಡುಮನೆಹಳ್ಳಿ ರಾಜ್ಯದ ಬರಪೀಡಿತ ಜಿಲ್ಲೆಗಳಿಗೆ ನೀರು ಒದಗಿಸುವ ಈ ಯೋಜನೆ ಇದಾಗಿರ್ತಕ್ಕಂಥದ್ದು. 2014ರಲ್ಲಿ ಅಂದಿನ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಯೋಜನೆಗೆ ಶಂಕುಸ್ಥಾಪನೆ ಮಾಡಿದ್ರು. ಸುಮಾರು 8,000 ಕೋಟಿ ಅಂದಾಜು ವೆಚ್ಚದೊಂದಿಗೆ ಈ ಯೋಜನೆ ಆರಂಭವಾಯಿತು. ನಂತರ ಹಂತವಾಗಿ ಯೋಜನೆ ಸಿದ್ಧವಾಗಿದ್ದು, ಇದೀಗ ಈ ಯೋಜನೆ ಇನ್ನೂ 3 ವರ್ಷ ಸಂಪೂರ್ಣವಾಗಿ ಪೂರ್ಣಗೊಳ್ಳಲಿಕ್ಕೆ ಇನ್ನೂ 3 ವರ್ಷ ಬೇಕಾಗುತ್ತೆ ಅಂತ ಹೇಳಲಾಗ್ತದೆ. ಮೊದಲ ಹಂತದಲ್ಲಿ ಸಕಲೇಶಪುರ ತಾಲೂಕಿನಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ 8 ವಿಯರ್ಗಳ ಪೈಕಿ 7 ವಿಯರ್ಗಳಿಂದ ಇವತ್ತಿನಿಂದ ನೀರನ್ನು ಹರಿಸಲಾಗುವುದು. ಬಾಕಿ ಉಳಿದಿರತಕ್ಕಂಥ 1 ವಿಯರ್ನ ಇನ್ನೊಂದು ತಿಂಗಳಲ್ಲಿ ಕಾರ್ಯಾರಂಭ ಮಾಡಲಿಕ್ಕೆ ತೀರ್ಮಾನವನ್ನ ಮಾಡಿರ್ತಕ್ಕಂಥದ್ದು. ದೊಡ್ಡಬಳ್ಳಾಪುರದ ಕೊನೆಯ ತಾಲೂಕಾಗಿರ್ತಕ್ಕಂಥ ದೊಡ್ಡಬಳ್ಳಾಪುರದ ಎತ್ತಿನಹೊಳೆಯ ಮುಖ್ಯ ಕೇಂದ್ರದಿಂದ 261 ಕಿಲೋಮೀಟರ್ ಇದು ದೂರದಲ್ಲಿ ಇರ್ತಕ್ಕಂಥದ್ದು. ಈಗಾಗಲೇ 162 ಕಿಲೋಮೀಟರ್ ಕಾಲುವೆ ಕಾಮಗಾರಿ ಮುಕ್ತಾಯಗೊಂಡಿದ್ದು, 25 ಕಿಲೋಮೀಟರ್ ಕಾಮಗಾರಿ ಪ್ರಗತಿ ಹಂತದಲ್ಲಿ ಇರ್ತಕ್ಕಂಥದ್ದು. ಇನ್ನು 50 ಕಿಲೋಮೀಟರ್ ಸುಮಾರು 19 ಕಿಲೋಮೀಟರ್ ಅರಣ್ಯ ವ್ಯಾಪ್ತಿಯಲ್ಲಿ ಹಾದು ಹೋಗಬೇಕಿರ್ತಕ್ಕಂಥದ್ದು. ಹಾಗಾಗಿ ಇದು ಕೋರ್ಟ್ ಕಟಕಟೆಯಲ್ಲಿ ಇರ್ತಕ್ಕಂಥದ್ದು. ಈ ಸಂಬಂಧ ಅನುಮತಿ ಕೋರಿ ಈಗಾಗಲೇ ಅರಣ್ಯ ಇಲಾಖೆ ಅಧಿಕಾರಿಗಳಿಗೂ ಕೂಡ ಈಗಾಗಲೇ ಕೋರ್ಟ್ ನಲ್ಲಿ ಈಗಾಗಲೇ ದಾವೆ ಹೂಡಿರ್ತಕ್ಕಂಥದ್ದು. ಈ ಎಲ್ಲದರ ನಡುವೆ ಕೂಡ ಇವತ್ತು ಅಂದ್ರೆ ವಾಣಿ ವಿಲಾಸ ಸಾಗರಕ್ಕೆ ನೀರನ್ನ ಎತ್ತಿನಹೊಳೆಯಿಂದ ಮುಖ್ಯ ಕೇಂದ್ರದಿಂದ ಸುಮಾರು 32 ಕಿಲೋಮೀಟರ್ ಸಾಗಲಿದೆ. ಹಳೇಬೀಡಿನ ದಾರಸಮುದ್ರ ಕೆರೆ, ಬೆಳವಾಡಿ ಕೆರೆ ತುಂಬಿಸುವ ಮೂಲಕ ವೇದ ವ್ಯಾಲಿ ಮೂಲಕ ಸುಮಾರು 132 ಕಿಲೋಮೀಟರ್ ದೂರದಲ್ಲಿರುವ ವಾಣಿ ವಿಲಾಸ ಸಾಗರಕ್ಕೆ ನೀರು ಹರಿಯಲಿರ್ತಕ್ಕಂಥದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಂಪುಟದ ಅನೇಕ ಸಚಿವರುಗಳು ಇವತ್ತು ಮಧ್ಯಾಹ್ನ 12:30ಕ್ಕೆ ಈ ಯೋಜನೆಗೆ ಚಾಲನೆ ನೀಡ್ತಿರ್ತಕ್ಕಂಥದ್ದು. ಸುಮಾರು ಚಾಲನೆ ನೀಡಿದ ಬಳಿಕ 60 ದಿನ ನಿರಂತರವಾಗಿ ನೀರನ್ನ ಮೇಲೆತ್ತಲಾಗ್ತಿರ್ತಕ್ಕಂಥದ್ದು. ಇದರಿಂದ ವಾಣಿ ವಿಲಾಸ ಸಾಗರಕ್ಕೆ ಎತ್ತಿನಹೊಳೆಯಿಂದ 5 ಟಿಎಂಸಿ ನೀರು ಹರಿಯಲಿದೆ ಅಂತ ಹೇಳಲಾಗ್ತಿರ್ತಕ್ಕಂಥದ್ದು. ಒಟ್ಟಾರೆ 24 ಟಿಎಂಸಿ ನೀರೆತ್ತುವ ಈ ಯೋಜನೆಯಲ್ಲಿ 14 ಟಿಎಂಸಿ ನೀರನ್ನ ಕುಡಿಯುವ ನೀರಿನ ಉದ್ದೇಶಕ್ಕೆ ಬಳಸಿಕೊಳ್ಳಲಾಗ್ತಿದ್ದು, ಇನ್ನು ಉಳಿದಿರ್ತಕ್ಕಂಥ 10 ಟಿಎಂಸಿ ನೀರನ್ನ ಯೋಜನೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಸುಮಾರು 527 ಕೆರೆಗಳನ್ನ 60% ತುಂಬಿಸುವಂತದ್ದು ಮತ್ತು ಈ ಬಾರಿ ಉತ್ತಮ ಮಳೆ ಆಗಿದ್ರಿಂದ ಯೋಜನೆ ವ್ಯಾಪ್ತಿಯಲ್ಲಿ ಸುಮಾರು 25 ಟಿಎಂಸಿ ನೀರು ಲಭ್ಯ ಇದೆ ಅಂತ ಹೇಳಿ ಈಗ ಅಂದಾಜಿಸಲಾಗಿರ್ತಕ್ಕಂಥದ್ದು. ಒಟ್ಟಾರೆ ಇದರಿಂದ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ತುಮಕೂರು, ಹಾಸನ ಹಾಗೂ ಚಿಕ್ಕಮಗಳೂರು ಜಿಲ್ಲೆಗಳಿಗೆ ಲಾಭ ಆಗ್ತಿರ್ತಕ್ಕಂಥದ್ದು. 29 ತಾಲೂಕು ಮತ್ತು 38 ಪಟ್ಟಣದ ಪ್ರದೇಶ ಹಾಗೂ 6,657 ಗ್ರಾಮಗಳಿಗೆ ಸುಮಾರು 75.59 ಲಕ್ಷ ಜನರಿಗೆ ಮತ್ತು ಜಾನುವಾರುಗಳಿಗೆ ಅನುಕೂಲ ಆಗುತ್ತೆ ಅಂತ ಲೆಕ್ಕಾಚಾರ ಇರ್ತಕ್ಕಂಥದ್ದು. ಒಟ್ಟಾರೆ 14.05 ಟಿಎಂಸಿ ನೀರನ್ನು ಒದಗಿಸುವ ಉದ್ದೇಶ ಆಗಿರ್ತಕ್ಕಂಥದ್ದು. ಒಟ್ಟಾರೆ ಇದರ ಅಂದಾಜು ವೆಚ್ಚ 24,000 ಕೋಟಿ ಅಂತೇಳಿ ಈಗಾಗಲೇ DPR ಅನ್ನ ಮಾಡಿರುವಂತದ್ದು. ನವಿತಾ ಜೈನ್. ಫೈನ್, ಥ್ಯಾಂಕ್ ಯು ಚಿದಾನಂದ ಪಟೇಲ್ ಡೀಟೇಲ್ಸ್ಗೆ. ಎತ್ತಿನಹೊಳೆ ಯೋಜನೆ ಬಗ್ಗೆ ಡಿಸಿಎಂ ಜಲಸಂಪನ್ಮೂಲ ಸಚಿವರು ಆಗಿರುವಂತಹ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್ ಮಾತನಾಡಿಸಿದ್ದಾರೆ. ಎತ್ತಿನಹೊಳೆ ಪ್ರಾಜೆಕ್ಟ್ ನ ಇಂದಿನ ರೋಚಕ ಕಥೆ ಮತ್ತು ಕಹಾನಿಯನ್ನು ಕೂಡ ಬಿಚ್ಚಿಡ್ಲಿದ್ದಾರೆ. ಸರ್, ಎತ್ತಿನಹೊಳೆ ಪ್ರಾಜೆಕ್ಟ್ ಎಲ್ಲ ಒಂದ್ ಕಡೆ ಆಗೋದೇ ಕಷ್ಟ ಅನ್ನೋದೊಂದು ಮಾತಿತ್ತು.
ಇದ್ರ ಹಿಂದೆ ಹಲವಾರು ಕಥೆಗಳಿದಾವೆ, ಹಲವಾರು ಹರ್ಡಲ್ಸ್ಗಳಿದಾವೆ. ಇವೆಲ್ಲವನ್ನು ಕೂಡ ಯಾವ ರೀತಿ ಸಾರ್ಟ್ ಔಟ್ ಮಾಡಿದ್ರಿ ಸರ್? ಸರ್ಕಾರ ಬಹಳ ದೃಢವಾದಂತ ಒಂದು ನಂಬಿಕೆಯನ್ನು ಇಟ್ಕೊಂಡು ಇದಕ್ಕೆ 6/3/2014 ಭೂಮಿ ಪೂಜೆ ನೆರವೇರಿಸಿದ್ರು. ಇವತ್ತು ಆ ನೀರನ್ನ ತೆಗಿತಾ ಇದೀವಿ. ಇವತ್ತು ಗಂಗೆ ಪೂಜೆ ಮಾಡ್ತಾ ಇದೀವಿ. ಬಹಳ ಶ್ರಮವಾದ ಕೆಲಸ. ಬಹಳ ಜನ ಸಹಕಾರ ಕೊಟ್ಟಿದ್ದಾರೆ, ಬಹಳ ಜನ ತೊಂದರೆನೂ ಮಾಡಿದ್ದಾರೆ. ಬೆಳಗ್ಗೆ ಗೌರಿ ಹಬ್ಬದ ದಿನ ಗಂಗೆ ಪೂಜೆ ಮಾಡ್ತಾ ಇದ್ವಿ. ನೀವು ಅದು ಜಲಸಂಪನ್ಮೂಲ ಸಚಿವರಾಗಿಯೇ ಇವತ್ತು ಉದ್ಘಾಟನೆ ಮಾಡ್ತಕ್ಕಂಥ ಭಾಗ್ಯ ಸಿಕ್ಕಿರ್ತಕ್ಕಂಥ, ಇದರಲ್ಲಿ ನಿಮ್ಮ ಪಾತ್ರ ಜಾಸ್ತಿ. ಕಳೆದ 1 ವರ್ಷದಿಂದಲೂ ಕೂಡ ನೀವು ಪದೇ ಪದೇ ಮಾನಿಟರ್ ಮಾಡ್ತೀರಿ. ಅದು ಯಾವುದೋ ಒಂದು ದೊಡ್ಡ ಎಸ್ಟೇಟ್ನವರು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಬಿಡಲ್ಲ ಅಂತ ಹೇಳಿದ್ರು. ಆಗ ಡಿ.ಕೆ. ಶಿವಕುಮಾರ್ ಎಂಟ್ರಿ ಆದಂತ ಮಾಹಿತಿ ಇತ್ತು. ಆಮೇಲೆ ಏನಾಯ್ತು ಸರ್? ಹೇಳಿದೆ ನಾನು, ಈ ಎಲ್ಲ ಎಸ್ಟೇಟ್ ಒಂದು 10% ಒತ್ತುವರಿ ಮಾಡ್ಕೊಂಡಿರ್ತಾರೆ. 6,657 ಗ್ರಾಮಗಳಿಗೆ, ಇನ್ನ 527 ಕೆರೆಗಳಿಗೆ ತುಂಬಿಸಂತ ಯೋಜನೆ. 10 TMC ಕೆರೆಗಳು ತುಂಬಿಸಕ್ಕೆ, 14 TMC ಪೈಪಲ್ಲಿ ನೀರು ಹೋಗಕ್ಕೆ ಈ ಯೋಜನೆ 23,000 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದೀವಿ. 27ರಷ್ಟಕ್ಕೆ ಕಂಪ್ಲೀಟ್ ಮಾಡ್ತೀವಿ. 15 ವರ್ಷಕ್ಕಿಂತ ಕಡಿಮೆ ಯಾವುದು ಕೂಡ ಸಕ್ಸಸ್ ಆಗಿಲ್ಲ. ಇದು 10 ವರ್ಷದಲ್ಲಿ ಆಗ್ಲಿಕ್ಕೆ ಕಾರಣ ಏನು? ಮಧ್ಯದಲ್ಲಿ ಒಂದು 3 ವರ್ಷ ಗ್ಯಾಪ್ ಆಯ್ತು ಅಂತ ಹೇಳಲಾಯ್ತು. ಯಾಕೆ ಅದು? ಈಗ ನನ್ನ ಗ್ಯಾಪು ಇದೆಲ್ಲ ಹುಟ್ಟವೆಲ್ಲ ಬಸವಾಗಲ್ಲ. ಒಂದು ಕಮಿಟ್ಮೆಂಟ್ ಬೇಕು, ದೃಢವಾದಂತ ಒಂದು ಸಂಕಲ್ಪ ಮಾಡಿ ಕೆಲಸ ಮಾಡ್ತೀನಿ ಅಂತ ಇರಬೇಕು. ಛಲ ಅಂತ ಹೇಳ್ತಾರಲ್ಲ, ಆ ಛಲ ಇದ್ರೆ ಮಾತ್ರ ಸಾಧ್ಯ. ಬೇರೆಯವ್ರಿಗೆ ಇದ್ರ ಬಗ್ಗೆ ಅಷ್ಟು ಇದ್ರ ಅರಿವು ಗೊತ್ತಿರಲಿಲ್ಲ. ಕ್ಯಾಮ್ರಾ ಪರ್ಸನ್ ರಾಯುಡು ಜೊತೆ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ, ಎತ್ತಿನಹೊಳೆ, ಸಕಲೇಶಪುರ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.